ರಾಜನಿವಾಸ ಏನು ಈ ಟೈಟಲಲ್ಲೇ ಒಂದು ಅದ್ಭುತವಾದಂಥ ಒಂದು ಪಾಸಿಟಿವ್ ಎನರ್ಜಿ ಇದೆ ಅಂತಕ್ಕಂಥ ಮಾತು ಹೇಳ್ಬೋದು. ಈ ವೇದಿಕೆ ಮೇಲೆ ಈ ಒಂದು ಶುಭ ದಿನದಲ್ಲಿ ನಮ್ಮ ಕನ್ನಡದ ರಕ್ಷಕರು, ಕನ್ನಡವೇ ಜೀವ, ಕನ್ನಡಕ್ಕಾಗಿ ಅವರ ಇಡೀ ಜೀವನವನ್ನು ಒತ್ತೆ ಇಟ್ಟು ಕನ್ನಡವನ್ನು ಕಾಪಾಡ್ತಕ್ಕಂಥ ಕನ್ನಡದ ಹುಲಿ ಅಂತಲೇ ಹೇಳ್ಬೋದು ನಮ್ಮ ನಾರಾಯಣಗೌಡರು. ಹಾಗೂ ಅವರ ಆಂಜನೇಯ ಅಂತ ಹೇಳ್ಬೋದು ನಾವು, ಆಂಜನಪ್ಪನ. ರಾಮನಿಗೆ ಹೆಂಗೆ ಆಂಜನೇಯ ಇರ್ತಾರೋ ಅದೇ ರೀತಿಯಲ್ಲಿ ನನ್ನ ಸೋದರ ಅವರಿಗೆ ಬೆನ್ನೆಲುಬಾಗಿ, ಹಾಗೂ ಅವರ ಬಹಳ ಜನ ನಮ್ಮ ಅಶ್ವಿನಿ ಗೌಡರು ಅವರು ಕೂಡ ನಾನು ಇತ್ತೀಚಿನ ದಿನಗಳಲ್ಲಿ ಭಾಳ ಆ್ಯಕ್ಟಿವ್ ಆಗಿ ನೋಡ್ತಾ ಇರ್ತೀನಿ ಎಲ್ಲ ಕನ್ನಡ ಚಟುವಟಿಕೆಯಲ್ಲಿ. ಒಂದು ಮಾತು ಹೇಳಬೇಕಂತಂದರೆ, ನಮ್ಮ ನಾರಾಯಣಗೌಡರು ನಾವು ಚಲನಚಿತ್ರವನ್ನು ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ಇದೇ ರಸ್ತೆಯಲ್ಲಿ ನಾವು ಸಣ್ಣ ಹುಡುಗರು, 24 ವರ್ಷ ಆಗ ನಾವು ಪ್ರೊಡ್ಯೂಸರ್ ಆಗಿದ್ರಿ. ಇಲ್ಲಿ ಭಾಳಷ್ಟು ಜನ ಇದ್ದಾರೆ ನಮ್ಮ ಸ್ನೇಹಿತರು, ನಮಗೆ ಮಾರ್ಗದರ್ಶನ ತೋರಿಸ್ತವ್ರು. ಅಣ್ಣ, ಈ ಥರ ನಾವು ಚಲನಚಿತ್ರವನ್ನು ಮಾಡಿದ್ದೇವೆ, ರಿಲೀಸ್ ಆಗ್ತಾ ಇದೆ, ರಿಲೀಸ್ ಬರಬೇಕು ಅಂತಂದರೆ ಇದೇ ರಸ್ತೆಯಲ್ಲಿ ಪಾದಯಾತ್ರೆಯನ್ನು ಮಾಡಿಕೊಂಡು ನಮಗೆ ಬೆಂಬಲಿಸಿ ಕನ್ನಡವನ್ನು ಉಳಿಸ್ಬೇಕು, ಕನ್ನಡದ ಚಲನಚಿತ್ರಗಳನ್ನು ಉದ್ಧಾರ ಮಾಡಬೇಕು ಅಂತಕ್ಕಂಥ ಮನಸ್ಸಿಟ್ಟು ನಮ್ಮ ಜೊತೆ ಬಂದು ಥಿಯೇಟ್ರಲ್ಲಿ ಕೂತು ನಮಗೆಲ್ಲ ಪ್ರೋತ್ಸಾಹ ಮಾಡಿರೋವಂಥದ್ದನ್ನು ನಾವು ಯಾವತ್ತೂ ಕೂಡ ಮರೆಯಲಾರದ ಒಂದು ಸಂದರ್ಭ. ಅದೇ ರೀತಿ ಈಗ ನಮ್ಮ ನಿರ್ದೇಶಕರು, ನಿರ್ಮಾಪಕರು ಭಾಳ ಕಷ್ಟಪಟ್ಟು ಈ ಸಿನಿಮಾವನ್ನು ಮಾಡಿದ್ದಾರೆ. ನನಗೆ ಪ್ರೊಡ್ಯೂಸರು, ಪ್ರೊಡ್ಯೂಸರ್ಗಳು ಹೇಳ್ತಿದ್ರು, ಈ ಥರ ಮಾಡಿದ್ದೀರಿ, ಈ ಥರ ಒಂದು ಒಳ್ಳೆಯ ರೀತಿಯಲ್ಲಿ ರಿಲೀಸ್ ಮಾಡಬೇಕು ಅಂತಕ್ಕಂಥ ಮಾತು ಹೇಳುವಾಗ ನನಗೆ ಕ್ಲಿಪ್ಪಿಂಗ್ಸ್ ತೋರಿಸಿದ್ರು. ಹಲವಾರು ಕ್ಲಿಪ್ಪಿಂಗ್ಸ್ ನೋಡೋವಂಥ ಸಂದರ್ಭದಲ್ಲಿ ನಾನು ಆಶ್ಚರ್ಯಪಟ್ಟೆ, ನಿಜವಾಗಲೂ ಕೂಡ ಆಶ್ಚರ್ಯಪಟ್ಟೆ. ಅವರು ಡೈರೆಕ್ಟ್ರ್ ಏನೂ ಹೇಳಿಲ್ಲ, ನಮ್ಮ ಸಿನಿಮಾ ಹಂಗಿದೆ ಹಿಂಗಿದೆ ಆ ರೀತಿಯಲ್ಲಿ ಹೇಳೋಕ್ಕೆ ಹೋಗಿಲ್ಲ. ಭಾಳ ಬ್ಯೂಟಿಫುಲ್, ಎಂಥ ಅದ್ಭುತವಾಗಿ ಬಂದಿದೆ ಅಂತಂದರೆ, ದೊಡ್ಡ ಮೂವಿಗಳ ಒಂದು ಯಾವ ರೀತಿ ಮಾಡಿರ್ತಾರೆ ಆ ಒಂದು ರೀತಿಯಲ್ಲೇ ಮಾಡಿದ್ದಾರೆ. ಆ ಒಂದು ಸೌಂಡ್ ಎಫೆಕ್ಟು, ಆಗ ಒಂದು ಕಲರ್ಫುಲ್ಲು ಭಾಳ ಅದ್ಭುತವಾಗಿತ್ತು. ನಾನು ಭಾಳ ಖುಷಿಪಟ್ಟೆ. ಹಾಗಾಗಿ ಅವ್ರು ಹೇಳಿದ್ರು, ನಾನು ದೇವರಲ್ಲಿ ಪ್ರಾರ್ಥನೆ ಮಾಡೋದೇನಂತಂದರೆ, ಭಾಳ ಕಷ್ಟಪಟ್ಟು ನಮ್ಮ ಕನ್ನಡ ಸಿನಿಮಾಗಳಿಗೆ ಭಾಳಷ್ಟು ಪ್ರೊಡ್ಯೂಸರ್ಗಳು ಬರ್ತಾರೆ, ಕೊನೆಯಲ್ಲಿ ಎಲ್ಲ ಲಾಸ್ ಮಾಡ್ಕೊಂಡು ಹೋಗ್ತಾರೆ. ಪದೇ ನಮ್ಮ ನಾರಾಯಣಗೌಡರು ಒಂದು ಮಾತನ್ನು ಹೇಳ್ತಿದ್ರು, ಹೊಸದಾಗಿ ಬರೋವಂಥವ್ರಿಗೆ ಪ್ರೋತ್ಸಾಹ ಕೊಡಬೇಕು. ದೊಡ್ಡ ನಟರು, ದೊಡ್ಡ ಸ್ಟಾರ್ಗಳಿಗಿಂತ ಹೊಸದಾಗಿ ಬಂದು ಯಾರು ಕಷ್ಟಪಟ್ಟು ಕನ್ನಡದ ಒಂದು ಕಲೆಯನ್ನು ಎತ್ತಿಡಿಬೇಕು ಅಂತಕ್ಕಂಥ ಬಂದಿರ್ತಾರೆ, ಪ್ರೊಡ್ಯೂಸರ್ ಆಗ್ಬೋದು, ಒಬ್ಬ ಕ್ಯಾಮ್ರಾಮ್ಯಾನ್ ಆಗ್ಬೋದು, ಒಬ್ಬರು ಡೈರೆಕ್ಟ್ರ್ ಆಗ್ಬೋದು, ಒಬ್ಬ ಲೈಟ್ ಬಾಯ್ ಆಗ್ಬೋದು, ಎಲ್ಲರ ಶ್ರಮ ಇರುತ್ತೆ ಒಂದು ಸಿನಿಮಾ ಮಾಡಬೇಕಾದ್ರೆ. ಆ ಎಲ್ಲರ ಶ್ರಮಕ್ಕೂ ಕೂಡ ಆ ದೇವರು ಒಂದು ಪ್ರತಿಫಲ ಕೊಟ್ಟೇ ಕೊಡ್ತಾರೆ ಅಂತಕ್ಕಂಥ ಒಂದು ನನಗೆ ನಂಬಿಕೆ ಇದೆ. ಆ ದೇವರು, ಆ ಭುವನೇಶ್ವರಿ ತಾಯಿ ಖಂಡಿತವಾಗಲೂ ನಿಮ್ಮ ಸಿನಿಮಾನ ಯಶಸ್ವಿ ಮಾಡಲಿ. ಎಲ್ಲ ಕನ್ನಡಿಗರು ದಯವಿಟ್ಟು ಬಂದು ಇಂತಹ ಒಂದು ಸಿನಿಮಾಗಳನ್ನು ತಾವು ನಾರಾಯಣಗೌಡರು ಹೇಳ್ದಂಗೆ ಹೊಸಬರಿಗೆ ಪ್ರೋತ್ಸಾಹ ಕೊಟ್ಟು ನೀವೆಲ್ಲ ಅವರಿಗೆ ಎನ್ಕರೇಜ್ಮೆಂಟ್ ಮಾಡಬೇಕಂತಕ್ಕಂಥ ಮಾತು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ.